ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡ ದಾದ, ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ಆಮೇಲೆ ಗಣೇಶನ್ ಮಾಡಕ್ ಹೋಗಿ ಅವ್ರ ಅಪ್ಪನ್ ಮಾಡ್ದಂಗ ಆಗತ್ತೆ, ಅರ್ಥ ಮಾಡ್ಕೊಳೆ. ಸ್ವಲ್ಪ ದಿನ ಈ ನಿನ್ ಮೋನಿಕಾ ಪ್ಲಾನ್ಸು ಎಲ್ಲದನ್ನು ನಿಲ್ಲಿಸ್ಬಿಡು. ನಾನು ಒಂದು ಸಲ ಡಿಸೈಡ್ ಮಾಡಿದ್ಮೇಲೆ ನನ್ನ ಮಾತನ್ನ ನಾನೇ ಕೇಳಲ್ಲ. ಸಿನಿಮಾ ಡೈಲಾಗು ಈ ಸಿಚುವೇಶನ್ಗೆ ಅದು ನಿಜವಾಗ್ಲೂ ಸೂಟ್ ಆಗ್ತಿಲ್ಲ. ಸೂಟ್ ಆಗ್ಲಿ ಆಗದೆ ಇರ್ಲಿ, ಇಟ್ಟ ಹೆಜ್ಜೆನ ಹಿಂದೆ ಇಡೋ ಮಾತೇ ಇಲ್ಲ. ಆಗಿದ್ದಾಗ್ಲಿ, ಅದೇನಾಗುತ್ತೋ ನಾನೇ ನೋಡ್ಕೊಳ್ತೀನಿ. ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಕಾವೇರಿ ಮತ್ತೆ ಮಾವ ಮದುವೆ ಆಗಿದ್ದ ಗುಟ್ಟನ್ನ ರಟ್ಟು ಮಾಡೇ ಮಾಡ್ತೀನಿ. ಏ ಮಲ್ಲಿಕಾ, ಮಲ್ಲಿಕಾ ನಿಂತ್ಕೊಳೆ. ಏನಪ್ಪ ಇವಳು ನನ್ನ ಮಾತೇ ಕೇಳ್ತಾ ಇಲ್ಲ. ಈ ಸಮಯದಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಜೈಲಲ್ಲಿ ಮುದ್ದೆ ಮುರಿಬೇಕಾಗತ್ತೆ. ಇವಳು ಮುದ್ದೆ ಮುರಿದ್ರೆ ಪರವಾಗಿಲ್ಲ, ಜೊತೆಗೆ ನನ್ನನ್ನು ಹೇಳ್ಕೊಂಡು ಹೋಗ್ತಿದ್ದಾಳೆ ಮುದ್ದೆ ಮುರಿಯೋಕ್ಕೆ. ಏನು ಮಾಡಲಿ ದೇವ್ರೇ, ಸ್ವಲ್ಪ ಬುದ್ಧಿ ಕೊಡಪ್ಪ ಪ್ಲೀಸ್. ಹಾಳಾದ ಹುಡುಗರು ಸರಿಯಾಗಿ ಆಕ್ಸಿಡೆಂಟ್ ಮಾಡಿದಿದ್ರೆ ಇಷ್ಟೊತ್ತಿಗೆ ಇವಳು ಮಣ್ಣಲ್ಲಿ ಮಣ್ಣಾಗಿರೋಳು ಈಗ ಮ್ಯೂಸಿಕ್ ಕೇಳ್ಕೊಂಡು ಕೂತಿದ್ದಾಳೆ. ರಾತ್ರಿ ಇವಳನ್ನ ಮುಗಿಸೋಣ ಅಂತ ಅಂದ್ಕೊಂಡ್ರೆ ತುಂಬ ಹೊತ್ತು ಎಚ್ಚರವಾಗಿದ್ಲು, ಹಾಗಾಗಲಿಲ್ಲ. ಈಗ ಇವಳನ್ನ ಮುಗಿಸೋದು ಹೇಗೆ ಅಂತ ಗೊತ್ತಾಗ್ತಿಲ್ವಲ್ಲ. ಮೆಡಿಸಿನ್ ಬದಲಾಯಿಸಿ ಮುಗಿಸೋಣ ಅಂದ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಉಸಿರುಗಟ್ಟಿ ಸಾಯಿಸೋಣ ಅಂದರೆ ಪೋಸ್ಟ್ ಮಾರ್ಟಮಲ್ಲಿ ಗೊತ್ತಾಗೋಗುತ್ತೆ. ಆಕ್ಸಿಡೆಂಟ್ ಮಾಡಿಸೋಂಥ ರಿಸ್ಕ್ ಕೆಲಸ ಮತ್ತೆ ಮಾಡೋಕ್ಕಾಗಲ್ಲ. ಹೇಗಾದರೂ ಸರಿ ಇವಳನ್ನ ಆದಷ್ಟು ಬೇಗ ಅನುಮಾನ ಬರೆದಿರೋ ಥರ ಮುಗಿಸ್ಬೇಕು. ಇಲ್ಲ ಅಂದರೆ ನಾನು ಅಂದ್ಕೊಂಡಿದ್ದು ಯಾವುದೂ ಸಿಗಲ್ಲ, ಈ ಅಧಿಕಾರ ಆಸ್ತಿನೂ ಸಿಗಲ್ಲ. ಏನು ಮಾಡಲಿ?